ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ. ಇದು ಒಂದು ಗುರು ಭಕ್ತಿ ಸ್ತೋತ್ರ ಅಂದ್ರೂ ನಡಿತೈತ್ರಿ. ಹೋದ ಸಲ ನಾವು ಗುರು ಭಕ್ತಿ ಸ್ತೋತ್ರವನ್ನು ಕೇಳಿದ್ವಿ. ಇದರಂತೆ ಇದು ಕೂಡ ಗುರುವಿಂದನೇ ಇದೆ. ನಾವೆಲ್ಲರೂ ಸಿದ್ಧಾಡೋಜ್ಜನ ಮಠದೊಳಗೆ ಹೇಳ್ತಿದ್ವಿ. ಆದರೂ ಸಹಿತ ಇದರ ಅರ್ಥವನ್ನು ನಾವು ಸಹಿತ ನಮಗೆ ತಿಳಿದ ಮಟ್ಟಿಗೆ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ್ರಿ. ಗುರು ಅಂದರೆ ಯಾರಪ್ಪ ಅಂತ ಹೇಳಿದರೆ, ಗುರು ಅಂದರೆ ಗುಕಾರಃ ಅಂತ ಹೇಳಿದ್ರೆ ಅಂಧಕಾರ, ರುಕಾರ ಅಂತ ಹೇಳಿದ್ರೆ ತನ್ನಿವರ್ತಕ. ಅಂಧಕಾರವನ್ನು ದೂರ ಮಾಡುವಂಥವನ್ನೇ ಗುರು ರೀ. ಅಂಧಕಾರ ಎದರ್ದರಿ ನಮಗೆ ಮಾಯಾಮೋಹದ ಅಂಧಕಾರ ರೀ. ಕಣ್ಣಿನ ಮೇಲೆ ಪಟ್ಟಿ ಬಿದ್ದುಬಿಟ್ಟೈತ್ರಿ, ಅದ ಸತ್ಯ, ಅವರೇ ಸತ್ಯ ಅನ್ನುವಂಥದ್ದು. ಆದರೆ ಗುರು ನಮಗೆ ಸತ್ಯವನ್ನು ತೋರಿಸ್ತಾನೆ. ಕಂಡಿದ್ದು, ತೋರಿದ್ದು, ಪಂಚೇಂದ್ರಿಗೆ ಒಳಪಟ್ಟಿದ್ದು ಯಾವುದೂ ಸತ್ಯ ಅಲ್ಲ. ಹೀಗಾಗಿ ಈ ಜೀವನದಲ್ಲಿ ನಾವು ಗುರು ಕರುಣೆಯನ್ನು ಹೊಂದಬೇಕಾಗಿದ್ದೇ ಆದರೆ ನಾವು ಗುರುವಿಗೆ ಶರಣಾಗತರಾಗಬೇಕಂತೇಳಿ. ಎಲ್ಲಿ ತನಕ ನಾವು ಶರಣಾಗತ ಆಗೋದಿಲ್ಲ ಅಲ್ಲಿ ತನಕ ನಮ್ಮ ಗುರು ಕರುಣೆ ಆಗೋದಿಲ್ಲ ರೀ. ಗುರುವಿನ ಕರುಣೆ ನಮ್ಮ ಮೇಲೆ ಆತಪ್ಪ ಅಂದ್ರೆ ನೀವೇನು ಮಾಡಬೇಕಾಗಿಲ್ಲ, ಎಲ್ಲ ಅವನ ಚಿಂತೆ ಮಾಡ್ತಾನೆ. ನಮ್ಮ ಟ್ರೈನ್ ಬುಕ್ನು ಸಹಿತ ಅವನ ಮಾಡ್ತಾನೆ. ಅಂದರೆ ಗುರುವಿನ ಮಹತ್ವನೂ ಅಷ್ಟದ ರೀ. ಗುರುವಿಗೆ ನರನನ್ನೇ ಬೇಡ, ಗುರುವಿಗೆ ನೀನು ಒಬ್ಬ ಮನುಷ್ಯನಂತೆ ನೋಡಬೇಡ. ಗುರು ದೇವರಿಗಿಂತ ಶ್ರೇಷ್ಠ, ದೇವರಿಗಿಂತ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ ಹೇಳ್ತಾರೆ. ಗುರುವಿಗೆ ಸಮನಾರಿಲ್ಲ ಅಂತ ಹೇಳ್ತಾರೆ ಅವರು. ಗುರು ಅಂತ ಹೇಳಿದ್ರೆ ಅವನಂತೆ ಮತ್ತೊಬ್ಬನೇ ಇಲ್ಲೇ ಇಲ್ಲ, ಇರೋದು ಅವನು ಒಬ್ಬನೇ ಇದ್ದಾನೆ. ಈ ಜಗತ್ತೆಲ್ಲವೂ ನಡೆದಿದ್ದು ಕೂಡ ಗುರು ಕರುಣೆಯಿಂದ ಅಂಥೇಳಿ. ಹೀಗಾಗಿ ಗುರು ಕರುಣೆ ಹೇಗಿರ್ತೈತಪ್ಪ ಅಂತ ಹೇಳಿದರೆ, ನೀವು ಶರಣಾಗತ ಶ್ರದ್ಧಾ ಇರಬೇಕು ಮತ್ತು ಶರಣಾಗತಿ ಇರಬೇಕು ರೀ. ಒಂದು ಸಲ ನೀವು ಗುರುವಿನ ಮೇಲೆ ಪೂರ್ಣ ಶ್ರದ್ಧಾ ಇಟ್ಟರೆ ಆ ಗುರುವಿನ ಒಂದು ಕರುಣೆ ನಮ್ಗೆ ಆಟೋಮೆಟಿಕ್ ಆಗ್ತಿರ್ತೈತಿ. ಹೇಗೆ ಅಂತ ಹೇಳಿದರೆ, ಇವ್ರಿ ಯಾಜ್ಞವಲ್ಕ್ರದ್ರಿ. ಯಾಜ್ಞವಲ್ಕ್ರ ಅತಿ ಶ್ರೇಷ್ಠ ಗುರು ರೀ. ಯಾಜ್ಞವಲ್ಕ್ರ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅವರ ಎಷ್ಟೋ ದೃಷ್ಟಾಂತಗಳು ಬರ್ತಾವೆ. ಅವರ ಜೀವನದ ಒಂದು ಕಥೆಗಳನ್ನು ಕೇಳಿದ್ದೇ ಆದರೆ ನಮಗೂ ಕೂಡ ಆ ಗುರುವಿನ ಮೇಲೆ ಶ್ರದ್ಧೆ ಬರ್ತೈತೆ ಅಂಥೇಳಿ. ಏಕೆ ಅಂತ ಹೇಳಿದರೆ, ಅವರ ಗುರು ಇರ್ತಾನೆ ರೀ, ಸೂರುತಾನ ಒಂದು ಹೆಸರು ಅದ ರೀ. ಅವ್ರ ಗುರು ಇರ್ತಾನೆ. ಆದರೆ ಯಾಜ್ಞವಲ್ಕರು ಅವ್ರ ಗುರುವಿಗೆ ಭಾಳ ಶ್ರದ್ಧಾ ಭಕ್ತಿಲಿಂದ ಅವ್ರ ಕಡೆಯಿಂದ ಜ್ಞಾನವನ್ನು ತೊಗೊಂಡಿರ್ತಾರೆ. ಆ ಊರಿನ ರಾಜ ಇರ್ತಾನೆ ರೀ. ಆ ರಾಜ ಏನು ಮಾಡ್ತಿರ್ತಾನೆ, ಮನೆಯು ತಾವು ಪೂಜೆ ಮಾಡೋದಿಲ್ಲ. ಗುರುಕುಲದಿಂದ ಯಾರು ಬರಬೇಕು, ಅವ್ರದ್ದು ಮನೆ ಪೂಜಾ ಮಾಡಬೇಕು, ಅವ್ರಿಗೆ ಮಂತ್ರಾಕ್ಷತೆ ಕೊಟ್ಟು ಅವ್ರಿಗೆ ಸ್ವಸ್ತಿ ವಾಚನ ಹೇಳಿ ಬರಬೇಕು. ಹಿಂಗೆ ಎಲ್ಲರೂ ಹೋಗ್ತಿರ್ತಾರೆ, ಒಬ್ಬೊಬ್ಬರೊಬ್ಬರು ಹೋಗ್ತಿರ್ತಾರೆ. ಒಂದು ಸಲ ಯಾಜ್ಞವಲ್ಕರಿಗೂ ಅವ್ರ ಗುರು ಹೇಳ್ತಾನೆ, ಹೋಗಪ್ಪ ನೀನು ಹೋಗಿ ಅವ್ರ ಮನೆಯೊಳಗೆ ಹೋಗಿ ಒಂದು ಸ್ವಲ್ಪ ಪೂಜಾ ಗೀಜಾ ಮಾಡಿ ಅವ್ರಿಗೆ ಮಂತ್ರಾಕ್ಷತೆ ಕೊಟ್ಟು ಬಾ ಅಂತ ಹೇಳ್ತಾರೆ. ಹ್ಞೂ ಅಂತೇಳಿ ಇವನು ಹೋಗ್ತಾನೆ. ಹೋಗುವಾಗೂ ಹೇಳ್ತಾನವ, ಹಂಗೆ ಗುರುನೇ ಶಿಷ್ಯರ ಹತ್ರ ಬರಬಾರ್ದ್ರಿ. ಶಿಷ್ಯರು ಗುರುವಿನ ಹತ್ರ ಬಂದರೆ ಅದರ ಶರಣಾಗತಿ, ಅದಕ್ಕೊಂದು ಬೆಲೆ ಇದೆ. ಹಿಂಗೆ ಹೋಗೋದು ನನಗೇನು ಚಲೋ ಅನ್ಸಂಗಿಲ್ಲ ನೋಡ್ರಿ ಅಂತ ತಮ್ಮದ ಮನಸ್ಸಿನ ಭಾವನೆ ಹೇಳ್ತಾರೆ. ಅವ್ರಲಿಂದಲೇ ನಮ್ದು ಆಶ್ರಮ ನಡಿತೈತಿ, ರಾಜಾಶ್ರಯ ಅದ, ಅವ್ರಿಗೆ ನಾವು ಎಷ್ಟು ನತಮಸ್ತಕರಾದರೂ ಸಹಿತ ಕಡಿಮೆ ಅದ, ಹೋಗು ಅಂತ ಹೇಳ್ತಾನೆ. ಅಂದುಕೊಳ್ಳಿ ಅವ್ರು ಬೇಸರಲಿಂದ ಹೋಗ್ತಾರೆ ರೀ. ಬೇಸರಲಿಂದ ಹೋಗ್ತಾರೆ. ಅದು ಬೇಸರದ ಮುಖ ಗೊತ್ತಾಗ್ಬಿಡ್ತೈತಿ. ಆ ರಾಜಗ ಅಡಿಯಿಂದ ಮುಡಿವರೆಗೂ ಒಂದು ವ್ಯಂಗ್ಯ ದೃಷ್ಟಿಯಿಂದ ನೋಡಿ ಎಲ್ಲ ಪೂಜೆ ಮಾಡ್ತಾರೆ. ಪೂಜೆ ಮಾಡಿದ ಮೇಲೆ ಅವ್ರಿಗೂ ಅನ್ನಿಸ್ತೈತಿ, ಇವನೇನೋ ನಮಗೆ ಗೌರವ ಕೊಡ್ತಾ ಇಲ್ಲ, ಎಂಥವನ್ನ ಬಂದಾನ ನೋಡಿ ಇವತ್ತು ಅಂತ ಆ ರಾಜನಿಗೂ ಅನ್ನಿಸ್ತೈತಿ. ಆದರೆ ಅವರು ಅವಧೂತ ಸ್ಥಿತಿಯೊಳಗಿರ್ತಾರೆ ರೀ. ಹೇಗೆ ಅಂತ ಹೇಳಿದರೆ, ಅತಿ ಚಂದನ ಹಚ್ಕೊಂಡು ಚಲೋ ಬಟ್ಟೆ ಹಾಕ್ಕೊಂಡು ಏನಿರಂಗಿಲ್ಲ ರೀ. ಸೀದಾ ಸಾದಾ ಮನ್ಯಾಗ ಇದ್ದಿದ್ದ ಅರ್ಬಿ ಮೇಲೆನ ಹೋಗ್ಬಿಟ್ಟಿರ್ತಾರೆ. ನಮಗೆ ಹಂಗಿರ್ಬೇಕ್ರಿಪ್ಪ ಗುರುಗಳು ಅಂತ ಹೇಳಿದ್ರೆ, ಅವರು ಸಹಿತ ಕೇಸರಿ ಬಟ್ಟೆ ಹಾಕ್ಕೊಂಡಿರ್ಬೇಕು, ಉದ್ದರ ಹಚ್ಕೊಂಡಿರ್ಬೇಕು, ಅಡ್ಡರ ಹಚ್ಕೊಂಡಿರ್ಬೇಕು, ಚಂದನ ಹಚ್ಕೊಂಡಿರ್ಬೇಕು, ಮತ್ತು ಒಂದು ಸ್ವಲ್ಪ ಗಂಭೀರ ಇರಬೇಕು. ನಮ್ದು ಇಂಥವ್ರಿ ಗುರುದ ಲಕ್ಷಣ ಇರ್ತಾವ್ರಿ. ನಾವ ನೋಡೋದು ಆ ಲಕ್ಷಣ. ಆ ಗುರುವಿನಲ್ಲಿ ಜ್ಞಾನಕ್ಕೆ ನೋಡಂಗಿಲ್ಲ ರೀ ನಾವು. ಬಾಹ್ಯ ಆಚರಣೆ, ಬಾಹ್ಯ ವೇಷಭೂಷಣ ನೋಡ್ತೇವಲ್ಲ, ಹಂಗೆ ಆ ರಾಜನೂ ನೋಡ್ತಾನೆ. ಏನು ನೋಡಿವ, ಏನು ಪೂಜಾ ಮಾಡಕ್ಕೆ ಬಂದಾನೋ, ಹ್ಯಾಂಗೆ ಬಂದಾನೋ, ಏನು ಸ್ನಾನಾಗಿನ ಮಾಡ್ಯಾನೋ ಇಲ್ಲ ಅನ್ನುವಂಗೆ ನೋಡ್ತಾರೆ ರೀ. ನೋಡಿ ತಾತ್ಸರ್ಯದಿಂದ ಅವ್ರು ಪೂಜೆ ಮಾಡಿ ಇವ್ರು ಮಂತ್ರಾಕ್ಷತೆ ಕೊಡ್ತಾರೆ. ಹಾಕೋಗಲ್ಲ ಗಿಡಕ್ಕಂತೆ, ಹಾಕೋಗಲ್ಲ ಕಂಬಕ್ಕಂತಾರೆ ರೀ ಅವ್ರು.
ಒಣಗಿರುವಂತಹ ಇದ್ರೊಳಗೆ ಅರಮನೆ ಒಳಗಿರುವಂತಹ ಒಂದು ದೊಡ್ಡ ಕಂಬ ಇರ್ತೈತಿ, ಆ ಕಂಬಕ್ಕೆ ಹೋಗಿ ಅಂತ ಹೇಳ್ತಾನೆ. ಅನ್ಕೊ ತೊಗೋತಿದ್ದ ತೊಗೋರಿ ಇಲ್ಲ ಬಿಡ್ರಿ ಅಂತಾನೆ. ಅಂತೆ ತೊಗೊಂಡು ಅದು ಆ ಮಂತ್ರಾಕ್ಷತೆ ತೊಗೊಂಡು ಅದನ್ನು ಕಂಬಕ್ಕೆ ಚೆಲ್ಬಿಡ್ತಾನೆ ರೀ ರಾಜ ಅವ್ರ ಮುಂದೆ. ಅವಾಗ ಇವ್ರು ಭಾಳ ಬೇಜಾರಾಗ್ತೈತಿ. ಎಂಥದ್ದು ಹಣಕ್ಕಿಂತ ಜ್ಞಾನಕ್ಕೆ ಮಹತ್ವ ಇಲ್ಲ, ಇನ್ಮೇಲೆ ಇವ್ರದ್ದು ಇದಕ್ಕೆ ಮನೆಗೆ ಯಾರೂ ಪೂಜೆಗೆ ಬರುವಂಗಿಲ್ಲ ಅಂಥೇಳಿ ಆಶ್ರಮಕ್ಕೆ ಹೋಗಿ ದುಮ್ಮು ಮಾಡಿ ಗುರುಗಳಿಗೆ ಹೇಳ್ತಾರೆ. ಕರೆದ ಮಗಳು ಕೊಟ್ರೆ ಅಳಿಯಾಗ ರೋಗ ಬಂದಂಗೆ ನಾವಾಗಿ ಅವ್ರ ಕಡೆ ಹೋದ್ರೆ ಅವ್ರಿಗೆ ಭಾಳ ಸೊಕ್ಕಿರ್ತೈತಿ, ಇನ್ಮೇಲೆ ಹೋಗಂಗಿಲ್ಲ, ಯಾರೂ ಹೋಗಂಗಿಲ್ಲ ಅಂತ ಹೇಳ್ತಾನೆ. ಅಯ್ಯೋ ನೀವು ಯಾರೂ ಹೋಗಲಿಲ್ಲ ಅಂದ್ರೆ ಅವ್ರು ನಮಗೆ ಗುರುದಕ್ಷಿಣಾನ ಕೊಟ್ಟು ಕಳ್ಸಂಗಿಲ್ಲ, ಅವಾಗ ಹ್ಯಾಂಗೆ ಅಂತ ಕೇಳ್ತಾರೆ. ದೇವ್ರು ಕೊಡೋನು ಬ್ಯಾರೇನದಾನ, ಅವ್ರಲಿಂದೇನು ಆಗಬೇಕಾಗಿಲ್ಲ, ಹೋಗುವಂಗಿಲ್ಲ ಅಂತ ಹೇಳ್ತಾನೆ. ಇಷ್ಟು ಸೊಕ್ಕಲಿಂದ ಮಾತಾಡ್ತೀಯಲ್ಲ, ನಾ ಕೊಟ್ಟಿದ್ದ ಜ್ಞಾನ ಕೊಟ್ಟು ಬಿಡಪ್ಪ ನೀನು ಅಂತ ಹೇಳ್ತಾನೆ ರೀ ಗುರು, ಅವ್ರದ್ದು ಗುರು. ಅಂದ್ಕೊ ತಗೋರಿ ಅಂಥೇಳಿ ಅವರೆಲ್ಲ ವಾಂತಿ ಮಾಡ್ತಾರೆ ಅಂತ ಹೇಳ್ತಾರೆ. ವಾಂತಿ ಅಂದರೆ ಈಗ ನಾವು ಹೇಳೋದೆಲ್ಲ ವಾಂತಿ ಮಾಡ್ದಂಗೆ ರೀ, ನಮ್ಮ ತಲೆ ಒಳಗೆ ಇದ್ದಿದ್ದೆಲ್ಲ ಹೊರಗೆ ಹೋದ್ರೆ ವಾಂತಿ ಮಾಡ್ದಂಗೆ ಅದು. ಅವಾಗ ಅವ್ರು ವಾಂತಿ ಮಾಡಿಬಿಡ್ತಾರೆ. ವಾಂತಿ ಮಾಡಿದ ಕೂಡಲೇ ಅವಾಗ ಅಲ್ಲೇ 3 ತೈತ್ರಿ ಅಂತ ತೈತ್ರಿ ಹೌದಿಲ್ಲ ರೀ, ತೈತ್ರಿ ಪಕ್ಷ ರೀ, 3 ಪಕ್ಷಿ ಬಂದು ಅದು ವಾಂತಿ ಮಾಡಿದ್ದು ತಿಂದ್ಬಿಡ್ತಾವ್ರಿ. ಅವು ತಿಂದ ಕೂಡಲೇ ಅದು ಒಂದು ತೈತ್ರಿ ಉಪನಿಷತ್ತನ ರೀ ಅವ್ರಲಿಂದ ಆಗಿದ್ದದು. ಇವ್ರದ್ದು ಇದು ಯಾಜ್ಞವಲ್ಕರ್ದು ಯಜುರ್ವೇದರದ. ಅವಾಗ ಅವರು ವಾಂತಿ ಮಾಡಿಬಿಡ್ತಾರೆ. ವಾಂತಿ ಮಾಡ್ಕೊ 3 ಪಕ್ಷಿ ತಿಂತಾವು. ಅವು 3 ಪಕ್ಷಿಗಳದ ಹೆಸರಿನಿಂದಲೇ ಆ ಒಂದು ಉಪನಿಷತ್ತು ಆಗೈತೆ ರೀ, ತೈತ್ತರ ಉಪನಿಷತ್ತು ಅಂತೇಳಿ. ಅದರಲ್ಲಿ ಒಂದು ಪಕ್ಷಿ ಶಿಕ್ಷಾವಲ್ಲಿ ತಿಂತೈತಿ, ಇನ್ನೊಂದು ಬ್ರಹ್ಮಾನಂದವಲ್ಲಿ ತಿಂತೈತಿ, ಇನ್ನೊಂದು ಭೃಗುವಲ್ಲಿ ಅಂತೇಳಿ. ವಲ್ಲಿ ಅಂತೇಳಿದ್ರೆ ಬಳ್ಳಿ ರೀ. ಶಿಕ್ಷಾವಲ್ಲಿ ಒಳಗೆ ರೀ ಶಿಕ್ಷಣವನ್ನು ಹೇಗೆ ತೆಗೆದುಕೊಳ್ಳಬೇಕು, ಶಿಕ್ಷಣದ ಮಹತ್ವ ಏನು ಅದನ್ನೆಲ್ಲ ಹೇಳಿದ್ದದ ರೀ. ಬ್ರಹ್ಮಾನಂದದಲ್ಲಿ ಬ್ರಹ್ಮವಿದ್ಯೆ ಅಂದರೇನು ಅಂತ ಹೇಳ್ತಾರೆ ಅವರು. ಬ್ರಹ್ಮವಿದ ಆಪ್ನೋತಿ ಪರಂ ತದೇಶಾಭ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ಹ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ. ಭಾಳ ಚಂದದ ರೀ. ಯಾರು ಬ್ರಹ್ಮವಿದ್ಯೆಯನ್ನು ಪಡೆಯುತ್ತಾರೆ ಅವರು ಸರ್ವ ಕಾಮನೆಗಳು ಪೂರ್ಣ ಆಗ್ತಾವಂತ ಹೇಳ್ತಾರೆ. ಮುಂದೆ ಅವರೆಲ್ಲ ಕೋಶವನ್ನು ಹೇಳ್ತಾರೆ, ಅದರ ನಿರಾಕರಣೆ ಮಾಡ್ತಾರೆ. ಅದನ್ನು ಒಂದು ತಿಂದಿರ್ತೈತಿ. 3ನೇದು ಪಕ್ಷಿ ಭೃಗುವಲ್ಲಿ ಅಂತದ ರೀ. ಭೃಗುರು ವೈವಾರುಣಿ ಪಿತರಂ ಮುಪಸಸಾರ. ಅಲ್ಲಿ ಅನ್ನದ ಉಪಾಸನೆ ಅದ ರೀ. ಅನ್ನದ ನೀವು ಎಷ್ಟು ಅನ್ನದಾನ ಮಾಡ್ತೀರಿ, ನಿಮ್ಮ ಮೊಮ್ಮಕ್ಕಳಿಗೆ ಗಿರಿ ಮೊಮ್ಮಕ್ಕಳಿಗೂ ಸಹಿತ ಅನ್ನದ ಕೊರತೆ ಆಗಂಗಿಲ್ಲ ರೀ. ಅನ್ನಂ ನ ನಿಂದ್ಯಾತ ಧೃತಂ ಆಪೋವ ಅನ್ನಂ ಜ್ಯೋತಿರನ್ನಾದಂ. ಅನ್ನದ ನಿಂದನೆ ಮಾಡಬಾರ್ದು, ಅನ್ನವನ್ನು ಕ್ರೂರ ದೃಷ್ಟಿಯಿಂದ ನೋಡಬಾರದು, ಅನ್ನವನ್ನು ತಾತ್ಸಾರ ಮಾಡಬಾರದು. ಅನ್ನವೇ ಪೂರ್ಣ ಬ್ರಹ್ಮ ಅಂಥೇಳಿ ಅನ್ನೋಪಾಸನೆ ಅದ ರೀ. ಮತ್ತು ಕಂಚನ ವಸತವು ಪ್ರತ್ಯಾಚಕ್ಷತ ಅಂತ ಹೇಳ್ತಾರೆ ರೀ ಅವರು. ಏನಂದ್ರೆ ಮನುಷ್ಯನು ನನ್ನಲ್ಲಿ ಹರಿಕೊಟ್ಟ ಕಾಲಕ್ಕೆ ಕರೆದು ದಾನ ಮಾಡ್ಬೇಕ್ರಿ. ದಾನ ಮಾಡಿದ್ದ ನಿಮಗೆ ಬರ್ತೈತ್ರಿ. ಅದಕ್ಕಾಗಿ ವಸತಿನೂ ದಾನ ಮಾಡ್ಬೇಕಂತ ಹೇಳ್ತಾರೆ ರೀ ಅವರು. ಮೊದಲಿನ ಕಾಲಕ್ಕೆ ರೀ ಹಿಂಗೆ ಮನೆ ಇರ್ತಿದ್ವು, ಅದ್ರ ಮುಂದೆ ಜಗಲಿ ಕಟ್ಟಿಸ್ತಿದ್ರು. ಅಲ್ಲೇ ಎಲ್ಲರೂ ನಡ್ಕೊತ ಹೋಗೋರು ಲಾಜಿಂಗ್ ಇರ್ತಿದ್ದಿಲ್ಲ ನೋಡ್ರಿ. ಅವಾಗ ಅವ್ರು ಅದ್ರ ಮೇಲೆ ಮಲ್ಕೋತಿದ್ದರು ರೀ. ಅಲ್ಲೇ ಮಾಡ್ನ್ಯಾಗ ಒಬ್ರಿಗೆ ಆಗುವಷ್ಟು ಅನ್ನ ರೊಟ್ಟಿ ಒಂದು ಇದು ಮೊಗ ಅಂತ ಹೇಳಿದರೆ ಮಣ್ಣಿನ ಮಡಿಕೆ ಒಳಗೆ ನೀರಿಟ್ಟು ಮಲ್ಕೋತಿದ್ರು ರೀ ಜನ. ಎದಕ್ಕಂತ ಹೇಳಿದರೆ ಅವರ ಭೂಮಿಯ ಮೇಲೆ ದಾರಿ ಹೋಗೋರು ಯಾತ್ರಿಕರು ಅದರಲ್ಲೇ ಬಂದು ಬೆನ್ನು ಕೊಟ್ಟು ಹೋದರೆ ನಿಮಗೆ ಕುಲಕೋಟಿ ಉದ್ಧಾರ ಆಗುವಷ್ಟು ನೀವು ಲಾರ್ಡ್ ಆಗ್ತೀರಿ. ಲಾರ್ಡ್ ಅಂತ ಹೇಳಿದರೆ ನಿಮಗೆ ಭೂಮಿ ಒಲಿತೈತ್ರಿ. ನಿಮ್ಮ ಮನೆಯೊಳಗೆ ಸುಖ ಶಾಂತಿ ಇರ್ತೈತ್ರಿ. ಆ ಮನೆಯೊಳಗೆ ಹೋದ್ರೆ ಆನಂದ ಅನ್ನಿಸ್ತೈತ್ರಿ ಅಂತ ಆ ಯಾಜ್ಞವಲ್ಕರು ವಾಂತಿ ಮಾಡಿದ್ರದ. ಅವರು ವಾಂತಿ ಮಾಡಿ ಹೋಗಿಬಿಡ್ತಾರೆ ರೀ. ಯಾಜ್ಞವಲ್ಕರು ಹೋಗಿಬಿಡ್ತಾರೆ. ಹೋದ್ಕೂ ಇವು 3 ಪಕ್ಷಿ ತಿಂದು 3 ಇದು ಉಪನಿಷತ್ಗಳ ಒಂದು ಉಪನಿಷತ್ತು ಆಗ್ತೈತ್ರಿ. ಆಮೇಲೆ 8 ದಿನ ಹೋಗ್ತೈತ್ರಿ. ಆ ಮಂತ್ರಾಕ್ಷತೆ ಆ ರಾಜ ಚೆಲ್ಲಿರ್ತಾನಲ್ರಿ, ಆ ಕಂಬದ್ಲಿಂದ ಅದು ಯಾವ ಗಿಡದ್ದು ಇರ್ತೈತೆ ನೋಡ್ರಿ, ಆ ಗಿಡದ ಚಿಗುರ್ತೈತದ. ಅದಕ್ಕಾಗಿ ಗುರು ಒಲಿದರೆ ಬರಡು ಆಕಳು ಹೈನುಗೈಯುವುದು, ಮೂಕನಾಗಿದ್ದವನು ಮಾತನಾಡುವನು,
ಕುಂಟನಿದ್ದವನು ಪರ್ವತ ಏರುವನು, ಒನಕೆಯು ಚಿಗುರುವುದಂತ ಹೇಳ್ತಾರೆ ರೀ. ಅದಕ್ಕಾಗಿ ಯಾರು ಗುರುವಿಗೆ ಶ್ರದ್ಧೆ ಭಕ್ತಿಯಿಂದ ತಮ್ಮ ಜೀವನದಲ್ಲಿ ಆ ಗುರು ಹೇಳಿಕೊಟ್ಟ ಉಪದೇಶವನ್ನು ತಮ್ಮ ಜೀವನದಲ್ಲೇ ಅಳವಡಿಸಿಕೊಂಡು ಇನ್ನೊಂದು 4 ಮಂದಿ ಹೇಳಿದರೆ ಮಾತ್ರ ನಮಗೆ ಗುರು ಕರುಣೆ ರೀ. ನಾವು ತೊಗೊಂಡಿದ್ದೆಲ್ಲ ನುಂಗು ಕೊಡಬಾರ್ದ್ರಿ. ತಿಳಿದಿದ್ದನ್ನು 4 ಮಂದಿಗೆ ಹೇಳ್ಬೇಕ್ರಿ. ಅದರಲ್ಲಿಂದ ಲಾಭ ನಷ್ಟಕ್ಕೂ ನೋಡ್ಕೋಬಾರ್ದು. ಲಾಭ ಅಂತರ ಅಲಭ್ಯ ಲಾಭನದ ರೀ. ನಮಗೆ ಜ್ಞಾನ ಹೆಚ್ಚಾಗ್ತೈತಿ. ಜ್ಞಾನ ಕೊಡುವುದರಿಂದ ನಿಮಗೆ 1 ಪಟ್ಟು ಹೇಳಿದ್ರೆ ನಂಗೆ 4 ಪಟ್ಟದ ನೆನಪಿನಲ್ಲಿ ಉಳಿತೈತೆ ರೀ. ಕೊನೆಗಾಲಕ್ಕೆ ನಾನು ಉಪನಿಷತ್ತ ಹೇಳ್ತಿರ್ತೇನೆ ನೋಡ್ರಿ. ಎದಕ್ಕಂತ ಹೇಳಿದರೆ ಮಾಡಿದ್ದು ಏನಿರ್ತೈತಲ್ಲ ಅದು ಹೊರಗೆ ಬರ್ತೈತಿ. ಅದಕ್ಕಾಗಿ ಗುರು ಕರುಣೆಯ ಬಗ್ಗೆ ಈ ಸ್ತೋತ್ರ ತುಂಬ ಚೆನ್ನಾಗಿದೆ ರೀ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ. ಅದಕ್ಕಾಗಿ ಗುರುವಿನ ಜ್ಞಾನವನ್ನು ಕಳ್ಕೋಬಾರ್ದ್ರಿ. ಮನುಷ್ಯ ಜನ್ಮ ಸಿಗೋದೇ ದುರ್ಲಭ. ಸಿಕ್ಕರೂ ಸಹಿತ ನಮಗೆ ಮುಮುಕ್ಷತ್ವ ಜಾಗೃತ ಆಗೋದು ಇನ್ನೂ ದುರ್ಲಭ. ಜಾಗೃತ ಆದರೂ ಗುರು ಒಲಿದು ನಮಗೆ ಪೇಳುವನು ಅಂತ ಹೇಳಿದರೆ, ಗುರು ಅಧ್ಯಾತ್ಮವನ್ನು ಹೇಳಿದ್ದೇ ಆದರೆ, ಬ್ರಹ್ಮಜ್ಞಾನವನ್ನು ಹೇಳಿದ್ದೇ ಆದರೆ ನಮ್ಮದು ಪೂರ್ವಜನ್ಮದ ಪುಣ್ಯನೂ ಇರಬೇಕ್ರಿ. ಅದಕ್ಕಾಗಿ ಸಿಕ್ಕಾಗ ಪಡ್ಕೋಬೇಕ್ರಿ. ಗಾಳಿ ಬಿಟ್ಟಾಗನ ತುರ್ಕೋಬೇಕು. ಮತ್ತೆ ಮತ್ತೆ ಸಿಗಂಗಿಲ್ಲ. ಮಾನವ ಜನ್ಮವೂ ಸಿಗಂಗಿಲ್ಲ. ಸಿಕ್ಕರೂ ಸಹಿತ ಗುರು ಸಿಗೋದಿಲ್ಲ. ಗುರು ಸಿಕ್ಕರೆ ಅವರಿಂದ ನಾವು ಅಧ್ಯಾತ್ಮ ಜ್ಞಾನವನ್ನೇ ಪಡ್ಕೋಬೇಕ್ರಿ. ಮತ್ತೊಂದು ಏನಿಲ್ಲ ರೀ. ಶಾರೀರಿಕವಾಗಿ ಏನೂ ಇಲ್ಲ ನೋಡ್ರಿ. ಬೌದ್ಧಿಕವಾಗಿ ನಾವು ತೃಪ್ತಿ ಹೊಂದಬೇಕು. ಅಂತಹ ಜ್ಞಾನ ಈ ಸ್ತೋತ್ರದಲ್ಲಿದೆ. ಅದನ್ನು ಮತ್ತೆ ನಾವು ಮುಂದುವರಿಸೋಣ ರೀ. ಹರಿ ಓಂ.